ವಕ್ಫ್ ಬೋರ್ಡ್ನ ಭೂ ಹಪಾಹಪಿಗೆ ಲಗಾಮು ಬೀಳೋ ಕಾಲ ಸನ್ನಿಹಿತವಾಗಿದೆ. ಲೋಕಸಭೆಯಲ್ಲಿ ಉಮೀದ್ ಬಿಲ್ ಅಂಗೀಕಾರ ಆಗಿದೆ. ಮೇಲ್ಮನೆಯಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ವಕ್ಫ್ ಆಸ್ತಿ ಕಬಳಿಕೆ ಆರೋಪದ ವಿರುದ್ಧ ಖರ್ಗೆ ಸಿಡಿದೆದ್ದಿದ್ದಾರೆ. ಅನುರಾಗ್ ಠಾಕೂರ್ಗೆ ಸವಾಲ್ ಹಾಕಿದ್ದಾರೆ. ವಿಶ್ವದ ರಾಷ್ಟ್ರಗಳ ಮೇಲೆ ಅಮೆರಿಕ ಸುಂಕ ಪ್ರಹಾರ ಮಾಡ್ತಾ ಇದೆ. ಆಪ್ತ ಮಿತ್ರ ಅನ್ನುತ್ತಲೇ ಭಾರತಕ್ಕೂ ಡೊನಾಲ್ಡ್ ಟ್ರಂಪ್ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಭಾರತದಿಂದ ಆಮದಾಗೋ ಕಾರುಗಳ ಮೇಲೆ ಶೇಕಡ 26ರಷ್ಟು ಟ್ಯಾರಿಫ್ ವಿಧಿಸಿದ್ದಾರೆ. ಚೀನಾ ಸೇರಿದಂತೆ ಹಲವು ದೇಶಗಳ ಮೇಲೆ ಸೇಡಿನ ತೆರಿಗೆ ಸಮರ ಸಾರಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಕೇಸರಿ ಪಾಳೆಯ ಸಮರ ಸಾರಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕಮಲ ಪಡೆ ಬಿರುಸಿನ ಪ್ರತಿಭಟನೆ ಮಾಡಿದೆ. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಯತ್ನಿಸಿ ಬಿಜೆಪಿ ನಾಯಕರು ಹೈ ಡ್ರಾಮಾ ಮಾಡಿದ್ದಾರೆ. ಪ್ರತಿಭಟನೆಗೆ ಶುಭ ಕೋರೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಹನಿ ಟ್ರ್ಯಾಪ್ ಕಹಾನಿ, ಕೆಪಿಸಿಸಿ ಪಟ್ಟಕ್ಕಾಕಿ ಪೈಪೋಟಿ, ಕುರ್ಚಿ ಜಟಾಪಟಿ ದಿಲ್ಲಿ ನಾಯಕರ ಕಿವಿಗೆ ಬಿದ್ದಿದೆ. ದೆಹಲಿ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯಾಗಿ ಹನಿ ಕಹಾನಿಯನ್ನು ಮುಟ್ಟಿಸಿದ್ದಾರೆ. ಇದೇ ವೇಳೆ ಸಂಪುಟ ಸರ್ಜರಿ ಬಗ್ಗೆ ಚರ್ಚೆಯಾಗಿದೆ. ಆಕಾಂಕ್ಷಿಗಳಿಗೆ ನಿರಾಸೆ ಕಾದಿದೆ. ಮಾಣಿಕ್ಯ, ಅಂಜನಿ ಪುತ್ರ, ಮುಕುಂದ ಮುರಾರಿ ಹೀಗೆ ಸ್ಟಾರ್ ನಟರ ಹಿಟ್ ಚಿತ್ರಗಳಿಗೆ ಹಣ ಹಾಕಿದ್ದವರು ಎಂಎನ್ ಕುಮಾರ್. ಕಿಚ್ಚನ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಸ್ಯಾಂಡಲ್ವುಡ್ನ ಪ್ರೊಡ್ಯೂಸರ್ ಜಗ್ಗೇಶ್ ಜೊತೆ ಜಗಳ ತೆಗೆದಿದ್ದಾರೆ. 1.25 ಕೋಟಿ ಹಣ ವಂಚನೆ ಕೇಸಲ್ಲಿ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.